ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಫೆಬ್ರವರಿ 2026 ವೃಷಭ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ ಬನ್ನಿ. ಈ ತಿಂಗಳು ತರಲಿರುವ ಅವಕಾಶಗಳೇನು, ಎದುರಾಗಬಹುದಾದ ಸವಾಲುಗಳು ಯಾವುವು, ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳೋಣ. ಹೌದು, ಈ ತಿಂಗಳ ಗ್ರಹಗಳ ಸ್ಥಾನ ಹೇಗಿದೆಯಂದ್ರೆ ವೃಷಭ ರಾಶಿಯವರ ಜೀವನದ 3 ಮುಖ್ಯ ವಿಚಾರಗಳ ಮೇಲೆ ಫೋಕಸ್ ಇರುತ್ತೆ. ಯಾವುದಾ 3? 1 ವೃತ್ತಿ ಅಂದ್ರೆ ಕೆರಿಯರ್, 2 ಕುಟುಂಬ ಮತ್ತೆ 3ನೇದು ಹಣಕಾಸಿನ ವಿಚಾರ. ಈ 3 ಕ್ಷೇತ್ರಗಳು ಈ ತಿಂಗಳು ತುಂಬಾ ಆಕ್ಟಿವ್ ಆಗಿರುತ್ತೆ. ಸರಿ, ಹಾಗಿದ್ರೆ ಈ ತಿಂಗಳ ಭವಿಷ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದೊಂದಾಗಿ ನೋಡೋಣ. ಮೊದಲು ಗ್ರಹಗಳ ಸಂಚಾರ ಹೇಗಿದೆ ಅಂತ ಶುರು ಮಾಡಿ, ಆಮೇಲೆ ವೃತ್ತಿ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಕೊನೆಗೆ ಕೆಲವು ಸರಳ ಪರಿಹಾರಗಳ ಬಗ್ಗೆನೂ ಮಾತಾಡೋಣ. ಮೊದಲನೇದಾಗಿ ಗ್ರಹ ಸಂಚಾರ ಮತ್ತು ಅದರ ಪ್ರಮುಖ ಮುಖ್ಯಾಂಶಗಳು ಅಲ್ವಾ. ಯಾಕಂದ್ರೆ ಈ ತಿಂಗಳು ನಡೆಯೋ ಪ್ರತಿಯೊಂದು ಘಟನೆಗೂ ಗ್ರಹಗಳ ಸ್ಥಾನವೇ ಮೂಲ ಕಾರಣ. ಸೊ ಬನ್ನಿ ನೋಡೋಣ. ನೋಡಿ, ಈ ತಿಂಗಳ ಗ್ರಹಗಳ ಸೆಟಪ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೂರ್ಯ, ಶುಕ್ರ, ಬುಧ ಮತ್ತು ಮಂಗಳ ಈ ಪ್ರಮುಖ ಗ್ರಹಗಳು ಭಾಗ್ಯ ಮತ್ತು ವೃತ್ತಿಯ ಮನೆಗಳಲ್ಲಿವೆ. ಅಷ್ಟೇ ಅಲ್ಲ, ರಾಹು 10ನೇ ಮನೆಯಲ್ಲಿ ಅಂದ್ರೆ ವೃತ್ತಿ ಸ್ಥಾನದಲ್ಲಿ, ಕೇತು 4ನೇ ಮನೆ ಅಂದ್ರೆ ಕುಟುಂಬದ ಮನೆಯಲ್ಲಿದ್ದಾರೆ. ಇನ್ನು ಶನಿ ಲಾಭದ ಸ್ಥಾನವಾದ 11ನೇ ಮನೆಯಲ್ಲಿದ್ರೆ, ಗುರು ಹಣದ ಮನೆಯಾದ 2ನೇ ಮನೆಯಲ್ಲಿದ್ದಾರೆ. ಈ ಇಡೀ ಕಾಂಬಿನೇಷನ್ ಇದೆಯಲ್ಲ, ಇದೇ ಈ ತಿಂಗಳ ಕಥೆಯನ್ನ ನಿರ್ಧಾರಿಸುತ್ತೆ. ಇಲ್ಲಿ ಒಂದು ತುಂಬಾನೇ ಪಾಸಿಟಿವ್ ಆದ ವಿಷಯ ಇದೆ ನೋಡಿ. ಗುರುಗ್ರಹ ನಿಮ್ಮ 2ನೇ ಮನೆಯಲ್ಲಿದ್ದಾರೆ. 2ನೇ ಮನೆ ಅಂದ್ರೆ ಏನು? ಅದು ಹಣ ಮತ್ತು ಕುಟುಂಬದ ಮನೆ. ಅಂದ್ರೆ ಕುಟುಂಬದ ಆದಾಯ ಹೆಚ್ಚಾಗೋಕೆ, ಉಳಿತಾಯ ಮಾಡೋಕೆ ಇದು ಭಾರೀ ದೊಡ್ಡ ಸಪೋರ್ಟ್ ಕೊಡುತ್ತೆ. ಕುಟುಂಬದ ಸಂಪತ್ತು ವೃದ್ಧಿಯಾಗೋ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಶನಿ. ಶನಿ ಲಾಭದ ಮನೆಯಾದ 11ನೇ ಮನೆಯಲ್ಲಿ ಇರೋದು. ಇದರರ್ಥ ಏನ್ ಗೊತ್ತಾ? ಈ ತಿಂಗಳು ಪೂರ್ತಿ ಸ್ಥಿರವಾದ ಕನ್ಸಿಸ್ಟೆಂಟ್ ಆದ ಲಾಭಗಳು ಬರ್ತಾನೇ ಇರುತ್ತೆ. ಇದು ಆರ್ಥಿಕ ಸ್ಥಿರತೆಗೆ ಒಂದು ಭದ್ರ ಅಡಿಪಾಯ ಹಾಕಿಕೊಡುತ್ತೆ. ಸರಿ, ಹಾಗಿದ್ರೆ ಈ ಗ್ರಹಗಳ ಪ್ರಭಾವ ವೃತ್ತಿ ಮತ್ತು ವ್ಯಾಪಾರದ ಮೇಲೆ ಹೇಗಿರುತ್ತೆ? ಅವಕಾಶಗಳು ಮತ್ತು ಸವಾಲುಗಳು ಎರಡನ್ನೂ ನೋಡೋಣ. ಯಾಕಂದ್ರೆ ವೃತ್ತಿ ಸ್ಥಾನವಾದ 10ನೇ ಮನೆಯಲ್ಲಿ ಈ ತಿಂಗಳು ಸಿಕ್ಕಾಪಟ್ಟೆ ಆಕ್ಷನ್ ಇದೆ. ಇದು ಕೆರಿಯರ್ನಲ್ಲೊಂದು ತುಂಬಾ ಆಕ್ಟಿವ್ ಆದ ತಿಂಗಳಾಗ್ಲಿದೆ. ಕೆರಿಯರ್ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ಒಂದ್ರೀತಿ ಸ್ಟಾರ್ ಆಗಿರ್ತೀರಿ, ನಿಜ. ಹೊಸ ಜವಾಬ್ದಾರಿಗಳು ಹುಡ್ಕೊಂಡು ಬರುತ್ತೆ. ಮಾಡಿದ ಕೆಲ್ಸ ಸೀನಿಯರ್ಸ್ ಗಮನಕ್ಕೆ ಖಂಡಿತ ಬರುತ್ತೆ. ಇದರಿಂದ ಪ್ರಮೋಷನ್ ಅಥವಾ ಒಂದು ಒಳ್ಳೆ ಹುದ್ದೆ ಬದಲಾವಣೆ ಆಗೋ ಚಾನ್ಸಸ್ ತುಂಬಾನೇ ಇದೆ. ಬಿಸ್ನೆಸ್ ಮಾಡೋರಿಗೆ ಹೊಸ ಮಾರ್ಕೆಟ್, ಹೊಸ ಕಾಂಟ್ರಾಕ್ಟ್ ಸಿಗಬಹುದು. ಅಷ್ಟೇ ಅಲ್ಲ, ಕುಟುಂಬದವರಿಂದಲೂ ವ್ಯವಹಾರಕ್ಕೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿರ್ಲಿ, ಅವಕಾಶಗಳ ಜೊತೆ ಸವಾಲುಗಳು ಇದ್ದೇ ಇರುತ್ತೆ ಅಲ್ವಾ. ಕೆಲ್ಸದ ಹೊರೆ ಜಾಸ್ತಿಯಾಗಿ ಸ್ವಲ್ಪ ಸ್ಟ್ರೆಸ್ ಆಗಬಹುದು. ಕೆಲವೊಮ್ಮೆ ಬಾಸ್ ಜೊತೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ. ಆಫೀಸ್ ಪಾಲಿಟಿಕ್ಸ್ನಿಂದ ಆದಷ್ಟು ದೂರ ಇದ್ರೆ ಒಳ್ಳೇದು. ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಳಿ. ಇಲ್ಲಿ ತಾಳ್ಮೆಯೇ ದೊಡ್ಡ ಶಕ್ತಿ. ಹಾಗಾಗಿ ಈ ತಿಂಗಳ ಪ್ರಮುಖ ಮಂತ್ರ ಅಂದ್ರೆ ಇದೆ. ಈ ಹೆಚ್ಚುವರಿ ಕೆಲಸವನ್ನ ಒಂದು ಹೊರೆ ಅಂತ ಅನ್ಕೋಬೇಡಿ. ಇದೊಂದು ಅವಕಾಶ ಅಂತ ಖುಷಿಯಿಂದ ಕೆಲಸ ಮಾಡಿ. ತಾಳ್ಮೆ, ಪೇಷನ್ಸ್ ಅದು ತುಂಬಾನೇ ಮುಖ್ಯ. ಓಕೆ, ಕೆರಿಯರಲ್ಲಿ ಇಷ್ಟೆಲ್ಲಾ ಬೆಳವಣಿಗೆ ಆದ್ಮೇಲೆ ಅದು ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಆದಾಯ ಮತ್ತು ಖರ್ಚುಗಳ ಬಗ್ಗೆ ನೋಡೋಣ. ಗ್ರಹಗಳ ಸಪೋರ್ಟ್ ಚೆನ್ನಾಗಿರೋದ್ರಿಂದ ಆದಾಯದ ವಿಷಯದಲ್ಲಿ ಈ ತಿಂಗಳು ತುಂಬಾ ಪಾಸಿಟಿವ್ ಆಗಿದೆ. ನೋಡಿ, ಈ ಚಾರ್ಟ್ ತಿಂಗಳ ಹಣಕಾಸಿನ ಚಿತ್ರಣವನ್ನ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ. ಮೊದಲನೇದಾಗಿ, ಶನಿಯ ಪ್ರಭಾವದಿಂದ ರೆಗ್ಯುಲರ್ ಇನ್ಕಮ್ ಅಂದ್ರೆ ಸಂಬಳ ತುಂಬಾನೇ ಸ್ಟಡಿಯಾಗಿರುತ್ತೆ. ಅದ್ರ ಜೊತೆಗೆ ಸೈಡ್ ಇನ್ಕಮ್ಗೂ ಹೊಸ ದಾರಿಗಳು ತೆರೆದುಕೊಳ್ಬೋದು. ಆದ್ರೆ ಒಂದು ವಾರ್ನಿಂಗ್ ಇದೆ. ರಾಹುವಿನ ಪ್ರಭಾವದಿಂದ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ಗಳಿಂದ ದೂರ ಇರಿ. ಸಡನ್ ಆಗಿ ದುಡ್ಡು ಮಾಡೋ ಆಸೆಗೆ ಬೀಳ್ಬೇಡಿ. ಸೊ ಈ ತಿಂಗಳ ಫೈನಾನ್ಷಿಯಲ್ ಸ್ಟ್ರಾಟಜಿ ತುಂಬಾ ಸಿಂಪಲ್. ಲಾಭ ಜಾಸ್ತಿ ಮಾಡ್ಕೊಂಡು ನಷ್ಟ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಯಾವುದೇ ದೊಡ್ಡ ಹೂಡಿಕೆ ಮಾಡೋ ಮುಂಚೆ ಚೆನ್ನಾಗಿ ಪ್ಲಾನ್ ಮಾಡಿ. ಇಮೋಷನಲ್ ಆಗಿ ಆತುರದಲ್ಲಿ ಯಾವುದೇ ಆರ್ಥಿಕ ನಿರ್ಧಾರ ತಗೋಬೇಡಿ. ಸರಿ, ಕೆರಿಯರ್ ಮತ್ತು ಫೈನಾನ್ಸ್ ಎರಡೂ ಚೆನ್ನಾಗಿದೆ. ಹಾಗಿದ್ರೆ ಈ ತಿಂಗಳ ಅಸಲಿ ಸವಾಲು ಎಲ್ಲಿದೆ? ಬನ್ನಿ ನೋಡೋಣ. ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಸಮತೋಲನ ಎಷ್ಟು ಮುಖ್ಯ ಅಂತ. ಇಲ್ಲಿ ಒಂದು ರೀತಿಯ ಹಗ್ಗಜಗ್ಗಾಟ ಇದೆ. ಒಂದು ಕಡೆ ಕರಿಯರ್ ಸಂಪೂರ್ಣ ಗಮನವನ್ನ ಕೇಳುತ್ತಾ ಇದೆ. ಹೊಸ ಜವಾಬ್ದಾರಿ, ಒತ್ತಡ, ಬಿಡುವೆ ಇಲ್ಲದ ಶೆಡ್ಯೂಲ್. ಇನ್ನೊಂದು ಕಡೆ 4ನೇ ಮನೆಯಲ್ಲಿರುವ ಕೇತು ಮನೆಯಲ್ಲಿ ಸಣ್ಣಪುಟ್ಟ ತಪ್ಪುತಿಳುವಳಿಕೆಗಳನ್ನ, ಅಸಮಾಧಾನವನ್ನ ತರಬಹುದು. ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಭಾವನೆ ಮನೆಯಲ್ಲಿ ಮೂಡಬಹುದು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ತುಂಬಾ ಸಿಂಪಲ್. ಕ್ವಾಲಿಟಿ ಟೈಮ್.
ಕುಟುಂಬದ ಜೊತೆ ಕಳೆಯೋ ಸಮಯ ಕಡಿಮೆ ಇರಬಹುದು, ಪರವಾಗಿಲ್ಲ. ಆದರೆ ಆ ಸಮಯದಲ್ಲಿ 100ಕ್ಕೆ 100 ಗಮನ ಅವರ ಮೇಲೆ ಇರಲಿ. ಮೊಬೈಲ್, ಟಿವಿ ಎಲ್ಲ ಪಕ್ಕಕ್ಕಿಟ್ಟು ಅವರ ಜೊತೆ ಮಾತನಾಡಿ. ಇಷ್ಟು ಮಾಡಿದ್ರೆ ಸಾಕು, ಹೆಚ್ಚಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ವೃತ್ತಿ, ಕುಟುಂಬದ ಝಂಜಾಟದ ಮಧ್ಯೆ ಆರೋಗ್ಯ ಮತ್ತು ಶಿಕ್ಷಣದ ಕಡೆಗೂ ಗಮನ ಕೊಡಬೇಕಲ್ವಾ? ಬನ್ನಿ, ಅದರ ಬಗ್ಗೆನೂ ಕೆಲವು ಪ್ರಮುಖ ಸಲಹೆಗಳನ್ನ ನೋಡೋಣ. ಆರೋಗ್ಯದ ವಿಚಾರದಲ್ಲಿ ದೊಡ್ಡ ಚಿಂತೆ ಏನೂ ಇಲ್ಲ. ಎಲ್ಲವೂ ಮ್ಯಾನೇಜಬಲ್. ಆದರೂ ಕೆಳಬೆನ್ನು ನೋವು ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಸ್ವಲ್ಪ ಎಚ್ಚರವಿರ್ಲಿ. ಕೆಲಸದ ಆಯಾಸ ಜಾಸ್ತಿ ಆದ್ರೆ ಅದಕ್ಕೆ ಬೆಸ್ಟ್ ಮೆಡಿಸಿನ್ ಅಂದ್ರೆ ರೆಗ್ಯುಲರ್ ಎಕ್ಸರ್ಸೈಸ್, ಸ್ವಲ್ಪ ಸ್ಟ್ರೆಚಿಂಗ್, ಯೋಗ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇನ್ನು ಸ್ಟೂಡೆಂಟ್ಸ್ಗೆ ಈ ತಿಂಗಳು ಗ್ರಹಗಳ ಸಪೋರ್ಟ್ ಚೆನ್ನಾಗಿದೆ, ಜ್ಞಾಪಕ ಶಕ್ತಿ ಕೂಡ ಅದ್ಭುತವಾಗಿರುತ್ತೆ. ಆದ್ರೆ ರಾಹುವಿನ ಪ್ರಭಾವದಿಂದ ಸೋಷಿಯಲ್ ಮೀಡಿಯಾ, ಗೇಮ್ಸ್ ಅಂತ ಡಿಸ್ಟ್ರಾಕ್ಷನ್ಸ್ ಕೂಡ ಜಾಸ್ತಿ. ಸೂಪರ್ ಪವರ್ ಅಂದ್ರೆ ಫೋಕಸ್. ಒಂದು ಟೈಮ್ ಟೇಬಲ್ ಹಾಕೊಂಡು ಶಿಸ್ತಿನಿಂದ ಓದಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ. ಕೊನೆಯದಾಗಿ, ಈ ತಿಂಗಳ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸ್ಕೊಂಡು ನೆಗೆಟಿವ್ ಪ್ರಭಾವವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಬನ್ನಿ, ಕೆಲವು ತುಂಬಾ ಪ್ರಾಕ್ಟಿಕಲ್ ಆದ ಸರಳವಾದ ಪರಿಹಾರಗಳನ್ನ ನೋಡೋಣ. ಗ್ರಹಗಳ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಈ 3 ಸರಳ ಕೆಲಸಗಳನ್ನ ವಾರಕ್ಕೊಮ್ಮೆ ಮಾಡಿ. ಶುಕ್ರನ ಅನುಗ್ರಹಕ್ಕೆ ಶುಕ್ರವಾರ ಮಹಾಲಕ್ಷ್ಮಿಯ ಪೂಜೆ ಮಾಡಿ. ಬುಧನ ಪ್ರೀತಿಗಾಗಿ ಬುಧವಾರ ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ. ಹಾಗೆಯೇ ಶನಿಯನ್ನು ಶಾಂತಗೊಳಿಸಲು ಶನಿವಾರದಂದು ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಊಟ ಅಥವಾ ಧಾನ್ಯವನ್ನ ದಾನ ಮಾಡಿ. ಇವು ತುಂಬಾ ಪವರ್ಫುಲ್ ಪರಿಹಾರಗಳು. ಹಾಗಿದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಫೆಬ್ರವರಿ ತಿಂಗಳು ಕಠಿಣ ಪರಿಶ್ರಮಕ್ಕೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ನಿರೀಕ್ಷಿಸಬಹುದು. ಆದ್ರೆ ಈ ತಿಂಗಳ ನಿಜವಾದ ಸಕ್ಸಸ್ ಇರೋದು ಪ್ರೊಫೆಷನಲ್ ಲೈಫ್ ಮತ್ತು ಪರ್ಸನಲ್ ಲೈಫ್ ನಡುವೆ ಒಂದು ಸುಂದರವಾದ ಬ್ಯಾಲೆನ್ಸ್ ಸಾಧಿಸೋದ್ರಲ್ಲಿ. ನೆನಪಿಡಿ, ಜ್ಯೋತಿಷ್ಯ ಅನ್ನೋದು ದಾರಿ ತೋರ್ಸೋ ಒಂದು ನಕ್ಷೆ ಇದ್ದಾಗೆ, ಆದ್ರೆ ಪ್ರಯಾಣ ನಮ್ಮದೇ ಆಗಿರುತ್ತೆ. ಈ ತಿಂಗಳು ಅವಕಾಶಗಳ ಬಾಗಿಲನ್ನ ತೆರೆಯುತ್ತೆ. ಸರಿಯಾದ ಯೋಜನೆ ಮತ್ತು ಶಿಸ್ತಿನೊಂದಿಗೆ ಮುನ್ನಡೆದ್ರೆ ಈ ತಿಂಗಳು ಖಂಡಿತವಾಗಿಯೂ ಎಲ್ಲರಿಗೂ ಯಶಸ್ವಿ ಮತ್ತು ಫಲಪ್ರದವಾಗಿರುತ್ತೆ. ಆ ಶಕ್ತಿಯನ್ನ ಬಳಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ.